ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಇದು ಸಂಡೇ ಮಾರ್ನಿಂಗ್ ಬ್ಲಾಗು. ನನ್ನ ಮಕ್ಕಳು ಇನ್ನೂ ಮಲಗಿದ್ದಾರೆ. ನಾನು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿಗೆ ಪನ್ನೀರು ಗೊಜ್ಜು ಮಾಡ್ತಾಯಿದ್ದೀನಿ. ಇವಾಗ ದಿಶು ಎದ್ದು ಬರ್ತಾ ಇದ್ದಾನೆ ಒಬ್ಬನೇ. ಮೊದಲೆಲ್ಲ ಎದ್ದು ಅಳ್ತಾ ಇದ್ದ, ಈಗೀಗ ಅಳಬೇಡ, ಸೀದಾ ಅಡುಗೆ ಮನೆಗೆ ಬಾ ಅಂತ ಹೇಳಿದ್ದೀನಿ. ಸೊ ಎದ್ದ ತಕ್ಷಣ ಅಡುಗೆ ಮನೆಗೆ ಬರ್ತಾನೆ. ಇವನು ಹತ್ಬಿಟ್ರೆ ದಿಶುನು ಎದ್ದೇಳ್ತಾನೆ. ಅದಕ್ಕೆ ಇವಾಗ ಟಿಫನ್ಗೆಲ್ಲ ರೆಡಿ ಮಾಡಿಕೊಂಡು ಹೊರಗಡೆ ಊಟ ಮಾಡೋಣ ಅಂದರು. ಹೊರಗಡೆ ಚಪಾತಿ ಮತ್ತು ಪನ್ನೀರ್ ಗೊಜ್ಜು ತೊಗೊಂಡು ಬಂದೆ. ಚಳಿ ಇದೆ ಅಂತ ರಗ್ ತೊಗೊಂಬಂದ್ಬಿಟ್ಟು ಹಚ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಊಟ ಮಾಡಿಸ್ಬಿಟ್ಟು ಇವತ್ತೊಂದು ಫಂಕ್ಷನ್ ಇದೆ, ರೆಡಿ ಆಗಿಬಿಟ್ಟು ಹೋಗಬೇಕು. ತಿಂಡಿ ಆದಮೇಲೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿದೆ. ನಾನು ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡೋದು ಇದನ್ನೇ, ಜಾಸ್ತಿ ಯೂಸ್ ಮಾಡಲ್ಲ, ಮಕ್ಕಳು ಬಿಡಲ್ಲ ಮಾಡೋಕ್ಕೆ. ಸೊ ಫೈನಲ್ ಔಟ್ಪುಟ್ ಹೀಗಿತ್ತು. ಮಕ್ಕಳನ್ನ ರೆಡಿ ಮಾಡಿ ನಾನು ರೆಡಿ ಮಾಡೋ ಅಷ್ಟೊತ್ತಿಗೆ ಟೈಮೇ ಆಗೋಯಿತು. ಫೋಟೋ ತೆಗಿಯೋಕ್ಕೂ ಬಿಡಲಿಲ್ಲ ನಮ್ಮ ಯಜಮಾನ್ರು. ಸೊ ಹಾಗೆ ಇದಕ್ಕೆ ಬಂದ್ವಿ ರೆಸಾರ್ಟ್ಗೆ. ಇದೊಂದು ಎಂಗೇಜ್ಮೆಂಟ್ ಇತ್ತು ನಮ್ಮ ರಿಲೇಷನ್ದು. ಈಗ ಜಸ್ಟ್ ಎಂಟ್ರಿ ಆಗ್ತಾಯಿದ್ದೀವಿ ರೆಸಾರ್ಟ್ ಹತ್ರ. ಓಡೋಗ್ತಾ ಇದ್ದಾರೆ ಮಕ್ಕಳು ನೋಡು. ಬಾ ದಿಶ್ ಹೋಗ್ ಬಾ, ಹೋಗಿ ನಡಿ, ಹೋಗಿ ನೀನು ಹೋಗಿ ಹೊಡು. ಸಾಕು ಬರ್ರು. ಕುಡಿಯೋ. ಎಂಟ್ರೆನ್ಸ್ಗೆ ವೆಲ್ಕಮ್ ಜ್ಯೂಸ್ ಇತ್ತು, ಹಾಗೆ ಕುಡಿದ್ಬಿಟ್ಟು ಅಲ್ಲಿ ಫೋಟೋ ತಗೋತಾ ಇದ್ದಾರೆ. ಹತ್ತಬಾರ್ದು, ತುಂಬ ಚೆನ್ನಾಗಿದೆ ಅಂತ ಪದೇ ಪದೇ ಬಂದು ಕುಡಿತಾ ಇದ್ದಾರೆ. ಶಿಶು ಬರೀ ಎಲ್ಲೋಗಮ್ಮ, ನೀರು ಹತ್ರ ಹೋಗಮ್ಮ, ನೀರು ಹತ್ರ ಹೋಗೋಣ ನಡಿ. ನೀರು ಹತ್ರ ಹೋಗೋಣ ನಡಿ. ಜಸ್ಟ್ ಒಂದೆರಡು ರೀಲ್ಸ್ ಮಾಡೋಣ ಅಂತ ಜಸ್ಟ್ ಸೆಲ್ಫಿ ಆನ್ ಮಾಡಿಕೊಂಡೆ. ನಂಗೆ ರೀಲ್ಸ್ ಎಲ್ಲ ಮಾಡೋಕ್ಕೆ ಬರಲ್ಲ, ಜಸ್ಟ್ ಫೋಟೋ ಥರ ತಗೋತೀನಿ ಅಷ್ಟೇ. ವೆಲ್ಕಮ್ ಜ್ಯೂಸ್ ಚೆನ್ನಾಗಿತ್ತು ಅಂತ ಮತ್ತೆ ಒಂದು ಸತಿ ತೊಗೊಂಬಂದರು, ಕುಡಿಸ್ತಾ ಇದ್ದೀನಿ. ಕುಡಿದು ನೆಗಡಿ ಬರ್ಸ್ಕೊತಾರೆ, ನಂಗೆ ಗೊತ್ತು, ಹೇಳಿದ್ದೆ ಕೇಳಲ್ಲ. ನಾನು ಕ್ಯಾಮ್ರಾ ಆನ್ ಮಾಡಿದರೆ ಸಾಕು, ನನ್ನ ಮಕ್ಕಳಿಗೆ ಫುಲ್ ಕ್ರೇಜು. ಅಮ್ಮ ಎಲ್ಲಿ ನಾನು ಅಂತ ಓಡಿ ಬರ್ತಾರೆ ಜಾಸ್ತಿ. ಜಾಗ ತುಂಬ ಫ್ರೀಯಾಗಿತ್ತು, ಆಟ ಆಡ್ತಾಯಿದ್ರು, ಓಡಾಡ್ತಾಯಿದ್ರು. ಈಗ ಸ್ವಲ್ಪ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ವಿಶ್ ಮಾಡಿಬಿಟ್ಟು ಬರಬೇಕು, ಆಮೇಲೆ ಊಟಕ್ಕೆ ಹೋಗಬೇಕು. ಅಲ್ಲಿ ಮ್ಯೂಸಿಕ್ ಹಾಕಿದ್ದಾರೆ, ಇವರೆಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ತುಂಬ ಜೋರಾಗಿ. ಸ್ಟೇಜ್ ಹತ್ರ ಹೋಗು ಅಂದರೆ ಹೋಗಲ್ಲ ಅಂತ ಇಲ್ಲೇ ನನ್ನ ಮುಂದೆ ಕೂತ್ಕೊಂಡು ಮಾಡ್ತಾಯಿದ್ದಾರೆ. ಸ್ವಲ್ಪ ಆ ಕಡೆ ಹೋಗಿ ಮಾಡ್ತಾಯಿದ್ದಾರೆ. ಇವಾಗ ಎಲ್ಲರೂ ಇವ್ರು ಡ್ಯಾನ್ಸೇ ನೋಡ್ತಾಯಿದ್ದಾರೆ. ತುಂಬ ಬಿಸಿಲಿತ್ತು. ನಮ್ಮ ದಿಶು ಸಾಕು ಅಂದರೂ ಬಿಡ್ತಾಯಿಲ್ಲ, ಕುಣಿಯೋದು. ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ದಾನೆ. ಈಗ ಸ್ವಲ್ಪ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ವಿಶ್ ಮಾಡಿ ಫಸ್ಟ್ ಊಟಕ್ಕೆ ಹೋಗಬೇಕು, ಆಮೇಲೆ ರಶ್ ಆಗಿಬಿಡುತ್ತೆ, ಮಕ್ಕಳು ಕರ್ಕೊಂಡು ಮಾಡೋಕ್ಕಾಗಲ್ಲ. ಡ್ಯಾನ್ಸ್ ಮಾಡಿ ಸುಸ್ತಾಗಿದೆ, ನೀರು ಅಂತ ಇದ್ದಾರೆ, ಹೋಗ್ಬೇಕು. ಎಲ್ಲ ಊಟ ರೆಡಿ ಆಗಿದ್ರೆ ಊಟ ಮಾಡಬೇಕು. ತಾತ ಹತ್ರ ನಡಿ. ಹಾಂ, ಇನ್ನೇ ಸ್ಟಾರ್ಟ್ ಆಗಿಲ್ಲ. ಎಲ್ಲಿ ಬಂದಿದ್ದೀಯಾ? ಊಟ ಮಾಡ. ಏನು ಊಟ ತಿಂತೀಯ? ಊಟನಾ ಹಾಯ್ ಮಾಡು. ಬೇಕಾ? ಇನ್ನೂ ಜನ ಬಂದಿಲ್ಲ. ಸೊ ಊಟ ಸ್ಟಾರ್ಟ್ ಆಯಿತು ಅಂದರೂ ನಾವು ಅಲ್ಲೇ ವೇಟ್ ಮಾಡ್ತಾ ಇದ್ದೀವಿ.
ಫಂಕ್ಷನ್ ಮಾಡಿಸ್ಕೊಂಡು ಮನೆಗೆ ಬಂದವು. ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಮಕ್ಕಳಿಬ್ರು ಮಲಗಿದ್ದಾರೆ. ನಮ್ಮ ಯಜಮಾನ್ರು ಸೌತೆಕಾಯಿ ಹೆಚ್ಚಿಕೊಡು ಅಂದರು, ಹೆಚ್ಚಿಕೊಡ್ತಾಯಿದ್ದೀನಿ. ಮಕ್ಕಳಿಬ್ಬರು ಮಲಗಿದ್ದಾರೆ. ನಾನು ಸ್ವಲ್ಪ ಮಲಗೋಣ ಅಂದ್ಕೊಂಡಿದ್ದೀನಿ. ಮಲಗಿ ಏನು ಕೆಲಸ ಇಲ್ಲ. ಸೊ ಮಕ್ಕಳಿದ್ದಾಗ ಇವ್ರು ಯಾವಾಗ ಮಲಗ್ತಾರಪ್ಪ ಅನಿಸುತ್ತೆ. ಬಟ್ ಅವ್ರು ಮಲಗಿದರೆ ನನಗೆ ಕೆಲಸನೇ ಇರಲ್ಲ, ಫುಲ್ ಫ್ರೀ ಆಗಿಬಿಡ್ತೀನಿ. ನಾನು ಸ್ವಲ್ಪ ಹೊತ್ತು ಮಲ್ಕೊಂಡೆ, ಬಟ್ ನಿದ್ದೆ ಬರಲಿಲ್ಲ. ಸೊ ಅದಕ್ಕೆ ಎದ್ದುಬಿಟ್ಟು ಅಡುಗೆ ಮನೆಗೆ ಬಂದೆ. ಸ್ವಲ್ಪ ಏನೋ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನನಗೆ ಡೈಲಿ ಟೀ ಕಾಫಿ ಅಭ್ಯಾಸ ಇಲ್ಲ, ಯಾವಾಗಾರು ಒಂದು ಸತಿ ಬ್ರೂ ಕಾಫಿ ಕುಡಿತೀನಿ ಅಷ್ಟೇ. ಇವಾಗ ಮಕ್ಕಳಿಬ್ಬರು ಎದ್ದಿದ್ದಾರೆ. ಸ್ವಲ್ಪ ನಮ್ಮ ದಿಶುಗೆ ಸ್ವಲ್ಪ ಏನಾದ್ರು ಬರ್ಸೋಣ ಅಂತ ವರ್ಕ್ ಹಾಕ್ಕೊಟ್ಟಿದ್ದೀನಿ, ಮಾಡ್ತಾಯಿದ್ದಾನೆ. ಅವ್ರ ಸ್ಕೂಲಲ್ಲಿ ಏನು ಅಷ್ಟು ಹೋಮ್ವರ್ಕ್ ಕೊಡೋಲ್ಲ, ಇವಾಗ ನರ್ಸರಿ ಅಲ್ವಾ. ನಾನೇ ಸುಮ್ಮನೆ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇರ್ತೀನಿ. ಸ್ವಲ್ಪ ಹೊತ್ತು ಹೋಮ್ವರ್ಕ್ ಮಾಡಿಸ್ದೆ. ಇವಾಗಿಬ್ಬರು ಸೈಕಲ್ಲು ಕಾರು ಆಟ ಆಡ್ತಾಯಿದ್ದಾರೆ. ಇವಾಗ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬೇಕು. ಸೊ ಇವತ್ತು ಸಾಯಂಕಾಲ ಮಲಗಿದ್ದಾರೆ. ರಾತ್ರಿ ಬೇಗ ಮಲಗಲ್ಲ. ಸುಮ್ಮನೆ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಒಂದೇ ಐಟಮ್ಗೆ ಇಬ್ಬರು ಕಿತ್ತಾಡ್ತಾ ಇರೋದು. ಏನದು ಏನದು? ಕರ್ನಾಟಕ ಅಲ್ಲ, ಕನ್ನಡಕ. ಏನ ಕಣ್ಣಿಗೆ ಹಾಕೊಂಡಿರೋದು? ಕರ್ನಾಟಕ ಅಲ್ಲ, ಕನ್ನಡಕ ಅಲ್ಲ ಬಂಗಾರ, ಕನ್ನಡಕ. ಹಾಕೊಂಡೋಡಣ. ಯಾರ್ದದು? ಏಯ್, ಯಾರ್ದದು? ಅಮ್ಮಂದು. ಯಾರು ಮುರಿದಾಕಿದ್ದು? ನೀನೇ. ಯಾಕೆ ಮುರಿದಾಕ್ದೆ? ನಿನ್ಗೊಂದು ಚಿಕ್ಕದು ಕೊಡ್ಸಿತ್ತಲ್ಲ, ಏನು ಮಾಡಿದೆ? ಚಿಕ್ಕದೊಂದು ಕೊಡ್ಸಿದ್ನಲ್ಲ. ನಾನು ಸಾರಿ ಹಾಕೊಂಡ್ಬಿಟ್ಟು ಗಾಗಲ್ ಹಾಕೊಂಡು ಒಂದು ಫೋಟೋ ತೊಗೊಳ್ಳೋಣ ಅಂತ ಬ್ಯಾಗಲ್ಲಿ ಇಟ್ಟಿದ್ದೆ. ನಮ್ಮ ಚಿಂಟು ತೊಗೊಂಬಿಟ್ಟು ಮುರಿದಾಕ್ಬಿಟ್ಟ ಮಾರ್ನಿಂಗೆ. ಅದು ನನಗೆ ಬಿಸಾಕೋಗಿದ್ದೆ ರೂಮಲ್ಲಿ. ನಾನು ತೊಗೊಂಡು ಆಟ ಆಡ್ತಾಯಿದ್ದಾನೆ. ಕರೆಕ್ಟಾಗಿ ಮಾತಾಡೋಕ್ಕೆ ಬರಲ್ಲ, ತೊದ್ಲ ಮಾತು. ಅದನ್ನು ಕೇಳಿ ನಗು ಬರುತ್ತೆ ನನಗೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಗುಡ್ ನೈಟ್ ಎಲ್ರಿಗೂ. ಎಲ್ಲರೂ ನಾನು ಬ್ಲಾಗ್ನ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.